ಜೀವನದಲ್ಲಿ ಯಾವುದೇ ಒಂದು ತಪ್ಪು ನಡೆದರೂ ಅದಕ್ಕೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬಂದಿದ್ದೆಲ್ಲವ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೋ. ಸ್ವಲ್ಪ ಪೆಟ್ಟು ಬಿದ್ದರೂ ಮನಸ್ಸನ್ನು ಒಡೆಯುವಂತಹ ಗಾಜಿನಂತೆ ಇಟ್ಟುಕೊಳ್ಳಬೇಡ. ಮನಸ್ಸು ಜೇಡಿಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಕೂಡ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳುತ್ತಾನೆಯೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯವನ್ನು ಸಾಧಿಸುತ್ತಾನೆ. ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಮಾಧವ, ಜೀವನ ಎಂದರೇನು? ಶ್ರೀಕೃಷ್ಣ ನಗುತ್ತಾ ಹೇಳುತ್ತಾನೆ, ನಾಳೆ ಎನ್ನುವುದು ಶತ್ರು, ಇವತ್ತು ಎನ್ನುವುದು ಸಂಬಂಧಿಕರು, ಈಗ ಎನ್ನುವುದೇ ಮಿತ್ರ, ಈ ಕ್ಷಣ ಎನ್ನುವುದೇ ಜೀವನ. ಯಾರಿಗೋ ಏನನ್ನು ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀವು ಕೊಡುತ್ತಿರುವಿರೋ ಅಥವಾ ಹಳೆಯ ಜನ್ಮದ ಸಾಲವನ್ನು ತೀರಿಸುತ್ತಿರುವಿರೋ ಎಂದು. ಅಹಂಕಾರ ಮತ್ತು ಸಂಸ್ಕಾರದ ನಡುವಿನ ವ್ಯತ್ಯಾಸವೇನೆಂದರೆ ಅಹಂಕಾರ ಇರುವವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡುತ್ತಾರೆ. ಪ್ರಯತ್ನ ಎಂದಿಗೂ ಕೂಡ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಲ್ಲ. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಕೂಡ ನಿನಗೆ ಉನ್ನತವಾಗಿರುವಂತಹ ಸ್ಥಾನವನ್ನು ದೊರಕಿಸಿ ಕೊಡಬಲ್ಲದು. ಯಾರೋ ಏನೋ ಅಂದರು ಅನ್ನುವ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದ್ದು ಆಗುವಂತಿದ್ದರೆ ಈ ಭೂಮಿಯು ಸ್ವರ್ಗವಾಗುತ್ತಿತ್ತು, ಇಲ್ಲವೇ ಪೂರ್ತಿ ನರಕವಾಗುತ್ತಿತ್ತು. ಅದಕ್ಕಾಗಿ ಇಂತಹ ಮಾತುಗಳಿಂದ ಗಮನ ಕೊಡದೆ ಯಾವುದು ನಿತ್ಯ ಇರುವುದು, ಯಾವುದು ಸತ್ಯ ಇರುವುದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಮಾಡಬೇಕು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿಯೇ. ಆದರೂ ಜಗಕ್ಕೆ ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎನ್ನುವುದು ನಿನಗೆ ಸಂಪೂರ್ಣವಾಗಿ ಅರ್ಥ ಆಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ನಿನಗೆ ತಿಳಿಯುವುದು. ಹಾಗಂತ ನೀನು ಸೂರ್ಯ ಚಂದ್ರನಂತೆ ನೀನು ಇಡೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಸಾರ್ಥಕವಾದಂತೆ. ಯಾರ ಹತ್ತಿರವೂ ನಾವು ಏನನ್ನೂ ಕೂಡ ಬಯಸಬಾರದು. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲಿಲ್ಲವೆಂದರೆ ಮನಸ್ಸಿಗೆ ತುಂಬ ನೋವುಂಟು ಆಗುತ್ತದೆ. ಈ ಜಗತ್ತಿನಲ್ಲಿ ಯಾರನ್ನೂ ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲಿ ನಗುವವರನ್ನು ಮಾತ್ರ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಎಲ್ಲವೂ ಇದ್ದು ಭಾಗ್ಯಹೀನರಾಗಿ ಬದುಕುವ ಕೆಲವು ಶ್ರೀಮಂತರನ್ನು ನೋಡಿದಾಗ ಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕೆನ್ನುವುದು ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿ 4 ಜನ ಸಂತೋಷವಾಗಿರುತ್ತಾರೆ ಅಂದರೆ ಇರಲಿ ಬಿಡಿ, ನಿಮ್ಮ ಜೊತೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಇರುತ್ತಾನೆ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯುವಷ್ಟು ದಡ್ಡನಾಗಿರುತ್ತಾನೆ. ಎಲ್ಲವನ್ನ ಮಾಡುವವನು ನಾನು ಎಂಬ ಅಹಂಕಾರವನ್ನು ತೊರೆದು ನಾನು ನಿಮಿತ್ತ ಮಾತ್ರ ಎಂದು ಅರಿವು ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ಸುಖವಾಗಿರುವುದು ತುಂಬ ಸರಳ. ಆದರೆ ಬೇರೆಯವರ ಸುಖವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು. ಅಂದಾಗ ನಿನ್ನ ಬದುಕು ಸುಖಮಯವಾಗಿರುತ್ತದೆ. ನಿನ್ನೆಯ ಸುಖ ನಾಳೆ ಇರುತ್ತದೆ ಇಲ್ಲವೋ ಗೊತ್ತಿಲ್ಲ. ಹಾಗೆಯೇ ಇಂದಿನ ಕಷ್ಟಗಳು ನಾಳೆ ಇರುವುದೋ ಹೋಗುವುದೋ ತಿಳಿಯುವುದಿಲ್ಲ. ಕಷ್ಟ ಸುಖ ಬಂದು ಹೋಗುವ ಬಂಧುಗಳಂತೆ ಇರುವುದು ಒಂದೇ ಜೀವನ. 4 ಜನರ ಜೊತೆಯಲ್ಲಿ ಬೆರೆತು ನಗು ನಗುತ್ತಾ ಬಾಳೋಣ. ಮೋಸ ಮಾಡಿದವರು ಆ ಕ್ಷಣಕ್ಕೆ ಸಂತೋಷವಾಗಿ ಇರಬಹುದು, ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಪ್ರತಿದಿನ ಸುರಿಸುವ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಾಡು ಆಗುತ್ತದೆ.
ಅದರೊಳಗೆ ಮೋಸಗಾರನು ಮುಳುಗಿಸಿ ಬಿಡುತ್ತದೆ. ಇದು ಕಟು ಸತ್ಯ. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದು ಏನೂ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನು ಸೃಷ್ಟಿ ಮಾಡಿರುತ್ತಾನೆ. ಎಲ್ಲ ಇದೆ ಎಂದು ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೋ ಅಥವಾ ಸ್ಮಶಾನಕ್ಕೋ ಎಂದು. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣವಿರುವ ಶ್ರೀಮಂತರಿಗಷ್ಟೇ ಬೆಲೆಯನ್ನು ಕೊಡುತ್ತಾರೆ. ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲಕ್ಕೆ ಬಂದವರು ಕಷ್ಟಪಡುವಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಬೆಲೆಯನ್ನು ಕೊಡುತ್ತಾರೆ. ಸೋಲುವುದರಿಂದ ಸಂಬಂಧ ಉಳಿಯುವುದಾದರೆ ಸೋತು ಬಿಡು. ಆದರೆ ಪ್ರತಿ ಸಲವೂ ಕೂಡ ನೀನೇ ಸೋಲುವುದರಿಂದ ಸೋಲನ್ನೇ ಬಿಟ್ಟು ಬಿಡು. ಅತಿಯಾಗಿ ಚಿಂತಿಸಿ ಕೂರುತ್ತಿರುವವರು ಈ 6 ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. 1ನೇಯದು, ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ. 2ನೇಯದು, ಸಿಹಿಯಾಗಿ ಮಾತನಾಡುತ್ತಾ ಜನರು ಗೌರವಿಸುವುದಿಲ್ಲ, ಅವರು ಮೋಸ ಮಾಡುತ್ತಾರೆ. ಇನ್ನು 3ನೇಯದು, ಯಾರು ಯಾರಿಗೂ ಸೇರುವುದಿಲ್ಲ. ಈ ಸತ್ಯವು ಕೆಟ್ಟ ಕಾಲದಲ್ಲಿ ಮಾತ್ರ ಅರ್ಥವಾಗುತ್ತದೆ. 4ನೇಯದು, ನಮ್ಮನ್ನು ಪ್ರೀತಿಸುವವರನ್ನು ನಾವು ಪ್ರೀತಿಸಬೇಕೇ ಹೊರತು ಉಪಯೋಗಿಸಿಕೊಳ್ಳಬಾರದು. 5ನೇಯದು, ನಮ್ಮ ಅಗತ್ಯ ಇದೆ ಎಂದು ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. 6ನೇಯದು, ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎನ್ನುವುದು ಮಾತಿಗಷ್ಟೇ. ಎಣ್ಣೆ ಇದ್ದರೆ ದೀಪ ಹತ್ತುವುದು. ನಾವು ಚೆನ್ನಾಗಿದ್ದರಷ್ಟೇ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಈ ಜಗತ್ತಿನಲ್ಲಿ ಮೋಸ ಹೋದವರು ಯಾರೂ ಇಲ್ಲ. ಎಲ್ಲರೂ ಹೇಳಿ, ಶ್ರೀಕೃಷ್ಣ ಎಂದರೆ ಪರಮಾತ್ಮ. ಶ್ರೀಕೃಷ್ಣ ಒಂದೇ ಜಗದ್ಗುರು. ಶ್ರೀಕೃಷ್ಣನ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.